ನಮಸ್ಕಾರ. ಸೆಪ್ಟೆಂಬರ್ 25, 2025ರಂದು ಕರ್ನಾಟಕದ ಕಲಬುರಗಿಯ ಆಳಂದದ ಹುದ್ಲೂರಿನ ರೈತ ಶ್ರೀ ಅಜಯ್ ಮಠಪತಿ ತಮ್ಮ ಸಾವಯವ 120 ದಿನಗಳ ಕೆಂಪು ಕಾಳು, ತೊಗರಿ, ತೂರು ಬೆಳೆಯುವ ಸಂತೋಷದಾಯಕ ದೃಶ್ಯವನ್ನು ಮತ್ತೊಮ್ಮೆ ಹಂಚಿಕೊಂಡರು. ಈ ವರ್ಷ ಭಾರೀ ಮಳೆ ಮತ್ತು ಕಡಿಮೆ ಸೂರ್ಯನ ಬೆಳಕಿನ ಹೊರತಾಗಿಯೂ ಅವರ ಹೊಲಗಳು ಎಳ್ಳು, ತಿಲ್ಲಿಯಲ್ಲು ನಿಂದ ಸಮೃದ್ಧವಾಗಿವೆ ಮತ್ತು ಹೆಸರುಕಾಳು, ಮೂಂಗ್ ಎತ್ತರವಾಗಿ ಮತ್ತು ಆರೋಗ್ಯಕರವಾಗಿ ನಿಂತಿದೆ. ಅವರು ಕುಬಾ ಸಾವಯವ ಉತ್ಪನ್ನಗಳನ್ನು ಮಾತ್ರ ಬಳಸುತ್ತಾರೆ. ಕುಬಾ ಮಣ್ಣಿನ ಕಂಡೀಷನರ್, ಕುಬಾ ಮಣ್ಣಿನ ಬೂಸ್ಟರ್, ಬೆಳವಣಿಗೆಯ ಉತ್ತೇಜಕ ಸ್ಪ್ರೇ ಮತ್ತು ನೈಸರ್ಗಿಕ ತೋಟಗಾರಿಕಾ ಎಣ್ಣೆ ಅವರ ಬೆಳೆ ಕೀಟಗಳನ್ನು ವಿರೋಧಿಸಲು, ತೀವ್ರ ಹವಾಮಾನವನ್ನು ಸಹಿಸಲು ಮತ್ತು ಅಭಿವೃದ್ಧಿ ಹೊಂದಲು ಸಹಾಯ ಮಾಡಿದ ಒಳಹರಿವು. ಸಾವಯವ ಕೃಷಿ ಸಮಯ ತೆಗೆದುಕೊಳ್ಳುತ್ತದೆ. ಹಳೆಯ ನಂಬಿಕೆ ಇನ್ನು ಮುಂದೆ ನಿಜವಲ್ಲ ಎಂಬುದಕ್ಕೆ ಇದು ಜೀವಂತ ಪುರಾವೆಯಾಗಿದೆ. ಹೊಸ ಮಂತ್ರ ಸರಳವಾಗಿದೆ. ಸಾವಯವ ಸಮತೋಲಿತ ಒಳಹರಿವು ಮೊದಲ ಬೆಳೆಯಿಂದಲೇ ಫಲಿತಾಂಶಗಳನ್ನು ನೀಡುತ್ತದೆ. ಕಳೆದ ವರ್ಷ ಅಜಯ್ ಅತ್ಯುತ್ತಮ ಇಳುವರಿಯೊಂದಿಗೆ ತೊಗರಿ ಮತ್ತು ಹೆಸರುಕಾಳನ್ನು ಬೆಳೆದರು ಮತ್ತು ಮಣ್ಣಿನ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆಯನ್ನು ಗಮನಿಸಿದರು. ಮೃದುವಾದ, ಹೆಚ್ಚು ಫಲವತ್ತಾದ, ಜೀವ ತುಂಬಿದ ಈ ವರ್ಷ ಸಮೃದ್ಧವಾದ ಹೊಲಗಳು ಸಾವಯವ ಕೃಷಿಯು ಉತ್ಪಾದಕ, ವೆಚ್ಚ ಪರಿಣಾಮಕಾರಿ ಮತ್ತು ಸುಸ್ಥಿರವಾಗಿರಬಹುದು ಎಂದು ದೃಢಪಡಿಸುತ್ತವೆ. ಹವಾಮಾನ ಬದಲಾವಣೆ, ಮಣ್ಣಿನ ಸವಕಳಿ ಮತ್ತು ಆಹಾರ ಅಭದ್ರತೆಯ ಈ ಯುಗದಲ್ಲಿ ಸಾವಯವ ಕೃಷಿ ಕೇವಲ ಒಂದು ಆಯ್ಕೆಯಲ್ಲ, ಇದು ಮುಂದುವರಿಯುವ ಏಕೈಕ ಮಾರ್ಗವಾಗಿದೆ. ಹತ್ತಿರದ ರೈತರು ಭೇಟಿ ನೀಡಿ ಫಲಿತಾಂಶಗಳನ್ನು ಸ್ವತಃ ನೋಡಲು ಆಹ್ವಾನಿಸಲಾಗಿದೆ. ಭವಿಷ್ಯದ ಪೀಳಿಗೆಗೆ ಮಣ್ಣನ್ನು ಸಂರಕ್ಷಿಸುತ್ತಾ ಸಮಾಜಕ್ಕೆ ಆರೋಗ್ಯಕರ ಆಹಾರವನ್ನು ಬೆಳೆಸಿದ್ದಕ್ಕಾಗಿ ಶ್ರೀ ಅಜಯ್ ಅವರನ್ನು ಶ್ಲಾಘಿಸೋಣ. ಹಿಂದಿನ ವಿಡಿಯೋವನ್ನು ಆಗಸ್ಟ್ 17, 2025ರಂದು ಪೋಸ್ಟ್ ಮಾಡಲಾಗಿದೆ. ಉಲ್ಲೇಖಕ್ಕಾಗಿ ಲಗತ್ತಿಸಲಾಗಿದೆ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾ ಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಭೂತಾಯಿಗೆ ವಿಷವಲ್ಲ. ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟ ರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ
ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.